Hello students, we continue the discussion of market structure. In this session we see monopolistic competition market. In the real world, market is neither perfectly competitive nor a monopoly. The great majority of imperfectly competitive producers in the real world produce goods which are neither completely differently nor completely same. They produce goods which are analogs to those produced by their rivals. This means that goods produced in the market are close substitutes. It follows that such producers must be concerned about the way in which the action of these rivals affects their own profits. This kind of market is known as monopolistic competition or group equilibrium. Here there are competition which keen, though not perfect, between firms manufacturing very similar products. For example, market for toothpaste, cosmetics, watches, etc. ಸ್ಟೂಡೆಂಟ್ಸ್, ನಾವು ನೈಜ ಜಗತ್ತಿನಲ್ಲಿ ಈ ಕಡೆ ಪರಿಪೂರ್ಣ ಪೈಪೋಟಿಯಾಗಲಿ ಏಕಸ್ವಾಮ್ಯವಾಗಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಎಲ್ಲ ಸಂಪೂರ್ಣ ವಿಭಿನ್ನವಾಗಿ ಅಥವಾ ಒಂದೇ ರೀತಿಯಾಗಿರಲಿಕ್ಕಿರ್ತಕ್ಕಂಥ ಸಾಧ್ಯತೆ ಇಲ್ಲ. ಹಾಗಾಗಿ ನಾವು ಒಂದು ರೀತಿಯ ವಿಭಿನ್ನ ಒಂದೇ ರೀತಿ ಅಲ್ಲದೆ ಹೋದರೂ ವಿಭಿನ್ನ ಒಂದು ವಸ್ತುವಿಗೆ ಪರ್ಯಾಯವಾಗಿರ್ತಕ್ಕಂಥ ವಸ್ತುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಮಾರುಕಟ್ಟೆ ಇರುತ್ತೆ ಅನ್ನೋದು. ಈ ರೀತಿಯಾಗಿರ್ತಕ್ಕಂಥ ಮಾರುಕಟ್ಟೆಯನ್ನು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅಂತೇಳಿ ಕರೀತೇವೆ. ಇಲ್ಲಿ ಕಾಂಪಿಟೇಷನ್ ಪರ್ಫೆಕ್ಟಾಗಿ ಅಲ್ಲದೆ ಹೋದರೂ ಸಮೇತ ಉದ್ಯಮ ಘಟಕಗಳು ಅದೇ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದನ್ನು ಕಾಣ್ತವೆ. ಎಕ್ಸಾಂಪಲ್ ಟೂತ್ ಪೇಸ್ಟ್, ಕಾಸ್ಮೆಟಿಕ್, ವಾಚ್. ಈಗ ಟೂತ್ ಪೇಸ್ಟನ್ನು ಉತ್ಪಾದನೆ ಮಾಡ್ತಕ್ಕಂಥ 10 ಕಂಪ್ನಿಗಳಿದ್ದರೂ ಸಹ ಆ ಟೂತ್ ಪೇಸ್ಟ್ನ ಬಣ್ಣ, ರುಚಿ, ಆಕಾರ ಇಂಥವುಗಳಲ್ಲಿ ವ್ಯತ್ಯಾಸವನ್ನು ಕಾಣ್ತೇವೆ. ದ ಮೇನ್ ಫ್ಯೂಚರ್ಸ್ ಆಫ್ monopolistic competition. Large number of firms. Monopolistic competition is characterized by large number of producing close substitute but not identical. ಸಾಕಷ್ಟು ಸಂಖ್ಯೆಯ ಉದ್ಯಮ ಘಟಕಗಳಿರ್ತವೆ. ಸಮೀಪದ ಬದಲಿ ವಸ್ತುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥವು, ಬಟ್ ನಾಟ್ ಐಡೆಂಟಿಕಲ್. ಈಚ್ ಫರ್ಮ್ ಮಸ್ಟ್ ಕಂಟ್ರೋಲ್ ಎ ಸ್ಮಾಲ್ ಯೆಟ್ ಸಿಗ್ನಿಫಿಕೆಂಟ್ ಪೋರ್ಷನ್ ಆಫ್ ದಿ ಮಾರ್ಕೆಟ್ ಶೇರ್ substantially extending or restricting own sales. It is not able to affect the sales of any other individual seller. This condition is same in perfect. ಅಂದರೆ ಅನೇಕ ಜನ ಇದ್ದರೂ ಸಹ ಅದು ತಮ್ಮದೇ ಆದ ರೀತಿಯಲ್ಲಿ ಮಾರುಕಟ್ಟೆಯ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು ಆಗಿರುತ್ತೆ. ದೆರ್ ಇಸ್ ಎ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫೀಚರ್ ಆಫ್ ಮೊನೋಪೋಲಿಸ್ಟಿಕ್. ವಸ್ತುವಿನ ವಿಭಿನ್ನತೆ. ನೋ ಸೆಲ್ಲರ್ ಹ್ಯಾಸ್ ಫುಲ್ ಕಂಟ್ರೋಲ್ ಓವರ್ ದಿ ಮಾರ್ಕೆಟ್ ಸಪ್ಲೈ. Each seller produces very close substitutes. The product is neither identical nor markedly different, since every seller produces slightly differentiated product. Each seller has minor control over the price. Unlike perfect market conditions, the firm is in a price market to some extent. That is, a firm can change the price slightly, though not much. The control over price depends on degrees of product differentiation. ವಸ್ತುವಿನ ವಿಭಿನ್ನತೆ ಈ ಮಾರುಕಟ್ಟೆಯ ಬಹುಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಆಗಿದ್ದು, ಅದು ತಮ್ಮದೇ ಆದ ರೀತಿಯಲ್ಲಿ ವಸ್ತುವಿನ ವಿಭಿನ್ನತೆಯನ್ನು ಮಾಡ್ತಕ್ಕಂಥದ್ದನ್ನು ಕಾಣ್ತೇವೆ. ಆಬ್ಸೆನ್ಸ್ ಆಫ್ ಇಂಟರ್ಡಿಪೆಂಡೆನ್ಸ್. ಎಕ್ಸಿಸ್ಟೆನ್ಸ್ ಆಫ್ ಲಾರ್ಜ್ ನಂಬರ್ ಆಫ್ ಫರ್ಮ್ಸ್ ensures the condition too large and too small. Thus, the individual firm supply is small constraint to total supply. Therefore, individual firm has limited control over price level. Similarly, each firm can decide its price output policies depend on price discrimination. Any action by one firm may not invite reaction of rival firms. ಅಂದರೆ ಈ ಮಾರುಕಟ್ಟೆಯಲ್ಲಿ ಅಂತರ ಸಂಬಂಧ ಹೊಂದಿರುವುದಿಲ್ಲ. ಪ್ರತಿಯೊಂದು ತಮ್ಮದೇ ಆಗಿರುವ ರೀತಿಯಂತಹ ಸ್ವಾತಂತ್ರ್ಯವನ್ನು ಹೊಂದಿರ್ತದೆ. ಸೆಲ್ಲಿಂಗ್ ಕಾಸ್ಟ್. ಕಾಂಪಿಟೇಟಿವ್ ಅಡ್ವರ್ಟೈಸ್ಮೆಂಟ್ ಈಸ್ ಎನ್ ಎಸೆನ್ಷಿಯಲ್ ಫೀಚರ್ ಆಫ್ ಮೊನೋಪೋಲಿಟಿಕ್ ಕಾಂಪಿಟೇಷನ್. ಅಂದರೆ ಮಾರಾಟ ವೆಚ್ಚ ಇದರ ಒಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ. ಸೆಲ್ಲಿಂಗ್ ಕಾಸ್ಟ್ ಬಿಕಮ್ ಅನ್ ಇಂಟೆಗ್ರಲ್ ಪಾರ್ಟ್ ಆಫ್ ಮಾರ್ಕೆಟಿಂಗ್ ಫರ್ಮ್ಸ್ when products is differentiated. ವಸ್ತುವಿನ ವಿಭಿನ್ನತೆ ಇರೋದ್ರಿಂದ ಮಾರಾಟ ವೆಚ್ಚವೂ ಇರುತ್ತೆ. ಇಟ್ ಈಸ್ ನೆಸೆಸರಿ ಟು ಟೆಲ್ ದ ಬೈಯರ್ಸ್ ಅಬೌಟ್ ಸುಪೀರಿಯರಿಟಿ ಆಫ್ ದಿ ಪ್ರಾಡಕ್ಟ್ ಆ್ಯಂಡ್ ಇಂಡ್ಯೂಸ್ ಕಸ್ಟಮರ್ ಟು ಬೈ ದ ಪ್ರಾಡಕ್ಟ್ಸ್. ಫಿಫ್ತ್ ಒನ್, ಫ್ರೀ ಎಂಟ್ರಿ ಅಂಡ್ ಎಕ್ಸಿಸ್ಟ್. ಲೈಕ್ ಪರ್ಫೆಕ್ಟ್ ಕಾಂಪಿಟೇಷನ್, there is no restriction to entry and exist.
lack of perfect knowledge. In perfect company there is a perfect knowledge, but the buyers sellers do not have perfect knowledge of the market. They are irreducible producers, each being close substitute for others. The buyers do not know about all these products, their qualities and prices. Therefore, so many buyers purchase a product of a few varieties which are for new near home. Sometimes a buyer knows the particular commodity very is available in low price. He is unable to go due to lack of time. He is too leathery to go. He is unable to find proper conveyance. Likewise, the seller does not know the exact performance of buyers. Okay, it means ಯಾಕೆಂದರೆ ಕೊಳ್ಳುವವರು ಮಾರುವವರಿಗೆ ವಸ್ತುವಿನ ವಿಭಿನ್ನತೆ ಇರೋದ್ರಿಂದ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನ ಇರೋದಿಲ್ಲ. ಲೆಸ್ ಮೊಬಿಲಿಟಿ ಹಿಯರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಕಡಿಮೆ ಚಲನಶೀಲತೆಯನ್ನು ಹೊಂದಿರ್ತವೆ. ಮೋರ್ ಎಲಾಸ್ಟಿಕ್ ಡಿಮ್ಯಾಂಡ್ ಈ ಮಾರುಕಟ್ಟೆಯಲ್ಲಿ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಬೇಡಿಕೆಯನ್ನು ಹೊಂದಲಾಗಿರುತ್ತೆ. ಹಾಗಾಗಿ ಬೆಲೆಗಳು ಬದಲಾವಣೆಯಾಗುತ್ತೆ. So we conclude the students in the monopolistic competition, many firms selling a differentiated product. It means among many firms making very small or similar product, no firms can have influence on the price of pulse of other sellers, nor can be influenced much by the actions and producer and price taker here. ಇಲ್ಲಿ ಉತ್ಪಾದಕ ಕೇವಲ ಬೆಲೆ ಪಡೆದುಕೊಳ್ಳೋಣ ಆಗಿರ್ತಾನೆ. Here some MCQs. MCQs there is a separate template. Okay students, in this class we see the meaning and features of monopolistic competition.